ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಶುಕ್ರವಾರ, ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ದಿನನ ಶುರು ಮಾಡಿಕೊಂಡೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಎಲ್ಲ ಒರೆಸೋ ಅಷ್ಟೊತ್ತಿಗೆ 6:30 ಆಗೋಗ್ಬಿಟ್ಟಿತ್ತು. ಟಿ ವಿಯಲ್ಲಿ ಸುಪ್ರಭಾತದ ವಿಡಿಯೋನೂ ಹಾಕಿದ್ದೆ. ಸುಪ್ರಭಾತನ ಕೇಳ್ತಾ ಬಾಗಿಲು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಪ್ರತಿದಿನವೂ ಈ ಥರ ಬೆಳಗ್ಗೆ ಸುಪ್ರಭಾತನ ಕೇಳಿದ್ರೆ ಮೈಂಡು ಸಹ ಫ್ರೆಶ್ ಆಗಿ ಅನಿಸುತ್ತೆ. ದೇವರ ಮೇಲೆ ಭಯ ಭಕ್ತಿನೂ ಸಹ ಹೆಚ್ಚಾಗುತ್ತೆ. ನಾನು ಪ್ರತಿದಿನವೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಈ ಹಾಡನ್ನು ಹಾಕಿ ಬಿಟ್ಬಿಡ್ತೀನಿ. ನನ್ನ ಮನಸ್ಸಿಗೆ ಅದು ಖುಷಿ ಕೊಡುತ್ತೆ. ಆಲ್ರೆಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೇ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗೋಗ್ಬಿಟ್ಟಿತ್ತು. ನೀನು ತಿಂಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊ ಮಮ್ಮಿ ಅಂತ ಹೇಳ್ಬಿಟ್ಟು ಅಂತ ಇದ್ಲು. ಸರಿ, ತಿಂಡಿ ಮಾಡಿಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಆನಿಯನ್ ರೈಸ್ ಮಾಡಿದೆ. ಅರ್ಜೆಂಟಿಗೆ ಬೇಗ ಆಗೋ ರೀತಿ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ. ಬೇಗ ತಿಂಡಿನೂ ಮಾಡಿಕೊಟ್ಟು ಪೂಜೆನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಸಹ ರೆಡಿಯಾಗಿದ್ಲು. ಅವಳು ಪೂಜೆನ ಮುಗಿಸಿ ತಿಂಡಿ ಮಾಡಿಕೊಂಡು ಸ್ಕೂಲಿಗೆ ಹೊರಟಿದ್ಲು. ಅವಳು ಸ್ಕೂಲ್ ಬ್ಯಾಗ್ ತುಂಬ ಭಾರ ಇರುತ್ತೆ, ಹಾಗಾಗಿ ವ್ಯಾನ್ ಹತ್ಸೋದಕ್ಕೆ ನಾನು ಹೋಗ್ತೀನಿ. ವ್ಯಾನ್ ಹತ್ಸಿ ನಾವು ಬಂದು ರೆಡಿಯಾಗಬೇಕಾಗಿತ್ತು. ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸಿ ಬರೋ ದಾರಿಲೇ ಡಿ-ಮಾರ್ಟ್ ಇದೆ. ಅದು ನಮ್ಮ ಮನೆಗೆ 1.5-2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವು ಪ್ರತಿ ಸಲವೂ ರೇಷನ್ ಇಲ್ಲೇ ತೊಗೊಳ್ತೀವಿ. ಆಲ್ಮೋಸ್ಟ್ ಇಲ್ಲಿ ರೇಟು ಕಡಿಮೆ ಇರುತ್ತೆ, ಪ್ಲಸ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಳು ನನ್ನ ನಾದಿನಿ ಮಗಳು. ರೇಷನ್ ತಗೊಳ್ಳೋದು, ಅವಳು ಹಿಡಿಯೋದು ಒಂದು ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಓಡಾಡ್ತಾ ಇದ್ಲು. ಇವ್ರು ನಮ್ಮ ಯಜಮಾನ್ರು, ಇವ್ರು ನನ್ನ ಮಗ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೇಟು ಕಡಿಮೆ ಅಂತ ಹೇಳಿದ್ನಲ್ವಾ, ನೋಡಿ ಇದೆಲ್ಲ ಎಷ್ಟು ಕಡಿಮೆ ಇದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ನೀರು ಕುಡಿಸೋದಕ್ಕೆ ಅಥವಾ ಜ್ಯೂಸ್ ಕುಡಿಸೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಜಸ್ಟ್ 99 ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ಗ್ಲಾಸ್ ಜಾರ್ಗಳಾಗಿರ್ಬೋದು, ಗ್ಲಾಸ್ ಐಟಮ್ಸ್ ಏನೇ ಆಗಿದ್ರೂ ಕಡಿಮೆಗೆ ಸಿಗುತ್ತೆ. ಆಮೇಲೆ ಇದು ನೋಡಿ, ಕಾಫಿ ಕಪ್ಸ್ಗಳು, ಗ್ರಾಸರೀಸ್ ಬಾಕ್ಸಸ್ಸು, ಟಿಫನ್ ಬಾಕ್ಸಸ್ಸು. ಆಮೇಲೆ ಇದು ನೋಡಿ, 99 ರೂಪೀಸ್ ಅಷ್ಟೇ. ಇದು 4 ಗ್ಲಾಸ್ ಜಾರ್ಗಳು ಬರ್ತವೆ, 99 ರೂಪೀಸು. ಮತ್ತು ಈಗ ಸ್ಕೂಲ್ಗಳೆಲ್ಲ ಶುರುವಾಗಿದೆ ಅಲ್ವಾ, ಹಾಗಾಗಿ ನೋಡಿ ಇದು ಪೆನ್ಸಿಲ್ಸು, ಪೆನ್ಗಳು, ಎರೇಸರು, ಶಾರ್ಪ್ನರು. ಈ ಗ್ಲಾಸ್ ಕಪ್ ಅಂತೂ ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ವೆಯ್ಟು ಇತ್ತು. ಇದು ಒಂದಕ್ಕೆ 23 ರೂಪೀಸ್ ಅಷ್ಟೇ. ಇಷ್ಟೇ ಅಲ್ಲ, ಬೇಳೆಕಾಳುಗಳಾಗಿರ್ಬೋದು, ಬೆಲ್ಲ ಆಗಿರ್ಬೋದು. ಬೇಳೆಕಾಳುಗಳಂತೂ ತುಂಬ ಕಡಿಮೆ ಬಿಡಿ. ನಾರ್ಮಲ್ಲಾಗಿ ನಾವು ರೇಷನ್ ಅಂಗಡಿಗಳಲ್ಲಿ ತೊಗೊಳೋದಕ್ಕಿಂತನೂ 20-30 ರೂಪೀಸ್ ಅಂತೂ ಕಡಿಮೆ ಇದ್ದೇ ಇರುತ್ತೆ. ನಾವು ಈ ರೇಷನ್ ಅಂಗಡಿಗಳಿಗಿಂತ ಇಂಥ ಕಡೆ ತೊಗೊಂಡ್ಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿಗೂ ಇಲ್ಲಿಗೂ ರೇಟ್ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ಇನ್ನೂ ಅದಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಅದರಲ್ಲೂ ರೇಷನ್ ಅಂಗಡಿಗೆ ಹೋದರೆ ನಾವು ಇಂಥದ್ದು ಬೇಕು ಅಂತ ಬರ್ಕೊಂಡು ನೆನಪಿಸ್ಕೊಂಡು ತೊಗೊಳೋದಕ್ಕಿಂತ ಇಂಥ ಕಡೆ ಹೋದರೆ ಎಲ್ಲ ಕಣ್ಮುಂದೆನೇ ಕಾಣಿಸ್ತಾ ಇರುತ್ತೆ. ರೇಟ್ಗಳು ಅಲ್ಲೇ ಹಾಕಿರ್ತಾರಲ್ವ. ಸೊ ನಾವು ಈಸಿಯಾಗಿ ನಮ್ಗೆ ಯಾವುದು ಎಷ್ಟೆಷ್ಟು ಬೇಕೋ ಅಷ್ಟನ್ನು ತೊಗೊಂಬಿಡ್ಬೋದು. ಪ್ರತಿಯೊಂದ್ರ ರೇಟನ್ನು ಅದ್ರ ಮೇಲೇ ಹಾಕಿರ್ತಾರೆ, ಹಾಗಾಗಿ ನಮಗೆ ಈಸಿ ಆಗಿಬಿಡುತ್ತೆ ತೊಗೊಳೋದಕ್ಕೆ. ಇಲ್ಲಿ ಸ್ಟೀಲ್ ಐಟಮ್ಸ್ಗಳು ಅಷ್ಟೇ ತುಂಬ ವೆಯ್ಟ್ಫುಲ್ಲಾಗಿರುತ್ತೆ. ಬೌಲ್ಸ್ಗಳಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು, ಅಥವಾ ಪ್ಲೇಟ್ಸ್ಗಳಾಗಿರ್ಬೋದು, ಎಲ್ಲ ಬೈ 1 get 1 ಇದೆ. 2 ಫ್ಲೋರ್ ನೋಡೋ ಅಷ್ಟೊತ್ತಿಗೇ 3-3:30 ಆಗೋಗ್ಬಿಟ್ಟಿತ್ತು. ನನ್ನ ಮಗಳು ಬೇರೆ ಸ್ಕೂಲಿಂದ ಬರ್ತಾಳೆ. ಅವಳು ಬರೋ ಅಷ್ಟೊತ್ತಿಗೆ ನಾನು ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಎಷ್ಟು ನೋಡಿದ್ದೀನೋ ನಿಮಗೂ ಅಷ್ಟೇ ವಿಡಿಯೋ ಮಾಡೋದಕ್ಕಾಗಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.